ಈ ಒಂದು ವಿಡಿಯೋದಲ್ಲಿ ಬಾಡಿ ಮಾಸ್ ಇಂಡೆಕ್ಸ್ BMIನ ಮೊಬೈಲ್ ಕ್ಯಾಲ್ಕುಲೇಟರಲ್ಲಿ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. BMIನ ಫಾರ್ಮುಲಾ ಬಂದು ವೇಟ್ ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ 60 kg ವೇಟ್ ಇದ್ದಾರೆ ಅಂತ ತಗೊಂಡಾಗ ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್. ಹೈಟು 164 ಸೆಂಟಿಮೀಟರ್ ಇದ್ದಾರೆ ಅಂತ ಅಂದಾಗ 164 ಸೆಂಟಿಮೀಟರ್ನ ಮೀಟರ್ಗೆ ಕನ್ವರ್ಟ್ ಮಾಡಿದರೆ 1.64 ಮೀಟರ್. ಇವಾಗ ಈಕ್ವಲ್ಸ್ ಕೊಡಬೇಕು. ಮಿಸ್ ಮಾಡದೆ ಈಕ್ವಲ್ಸ್ನ ಕೊಟ್ಟಾದಮೇಲೆ ಮತ್ತೊಮ್ಮೆ ಡಿವೈಡೆಡ್ ಬೈ ಕೊಟ್ಟು ಮತ್ತೆ ಒಂದು ಹೈಟ್ನ ಮೀಟರ್ಸ್ ಅಲ್ಲಿ ಕೊಡಬೇಕಾಗುತ್ತೆ 1.64. ಅಗೇನ್ ಮಿಸ್ ಮಾಡದೆ ಈಕ್ವಲ್ಸ್ನ ಕೊಡಬೇಕು. ಇವಾಗ ಬರುವಂಥ ಆನ್ಸರ್ ಆ ವ್ಯಕ್ತಿಯ BMI ಬಾಡಿ ಮಾಸ್ ಇಂಡೆಕ್ಸ್ ಆಗಿರುತ್ತೆ. ಇದು ಇಲ್ಲಿ ಎಷ್ಟು ಬಂದಿದೆ? 22.30. ಇದು ಆ ವ್ಯಕ್ತಿಗೆ ನಾರ್ಮಲ್ ವೇಟ್ ರೇಂಜ್ ಇರುವಂತಹ BMI ಆಗಿರುತ್ತೆ. ಯಾಕೆ ಅಂತಂದರೆ BMI ನಾರ್ಮಲ್ ವೇಟ್ ಇರೋರಿಗೆ 18.5 to 24.9 ಈ ರೇಂಜಲ್ಲಿ ಬರುತ್ತೆ. ಸೊ ಇದು ಅದೇ ರೇಂಜಲ್ಲಿ ಬಂದಿರೋದ್ರಿಂದ ಆ ವ್ಯಕ್ತಿಗೆ ನಾರ್ಮಲ್ ವೇಟ್ BMI ಇದೆ. ಅದೇ ಅಂಡರ್ ವೇಟ್ ಇದ್ದರೆ ಲೆಸ್ ದೆನ್ 18.5 ಬರ್ತಾಯಿತ್ತು BMI. ಓವರ್ ವೇಟ್ ಇದ್ದರೆ 25 to 29.9 ಬರ್ತಾಯಿತ್ತು BMI. ಒಬೇಸ್ ಇದ್ದರೆ ಮೋರ್ ದ್ಯಾನ್ 30 ಇರುತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಹೈಟ್ ಸೆಂಟಿಮೀಟ್ರಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಅದನ್ನು ಮೀಟರ್ಗೆ ಕನ್ವರ್ಟ್ ಮಾಡಿಕೊಂಡು, ಸಪೋಸ್ 170 ಸೆಂಟಿಮೀಟ್ರ್ ಇದ್ದರೆ 1.7 ಮೀಟರ್, 169 ಸೆಂಟಿಮೀಟ್ರ್ ಇದ್ದರೆ 1.69 ಮೀಟರ್, 177 ಸೆಂಟಿಮೀಟ್ರ್ ಇದ್ದರೆ 1.77 ಮೀಟರ್. ಈ ರೀತಿಯಾಗಿ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು BMI ಎಷ್ಟಿದೆ ಅಂತ ನೀವು ನಿಮ್ಮ ಮೊಬೈಲ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಂಡೆ ಕಂಡುಹಿಡ್ಕೋಬೋದು.